ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು 4 ರೆಸ್ಕ್ಯೂ ಕಾಲ್ ಬಂದಿದ್ದು, 4ರಲ್ಲಿ 3 ಮಿಸ್ ಆದವು. ಎಲ್ಲ ಹುಡುಕಾಡಿದ್ವಿ, ಸಿಗಲಿಲ್ಲ. ಸೊ ಇದು 5ನೇ ರೆಸ್ಕ್ಯೂ ಕಾಲು. ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಮುಂಡ್ರಾಬಾದ್ ರಿಸಾರ್ಟಲ್ಲಿ ಒಂದು ಯಾವುದೋ ದೊಡ್ಡದು ನಾಗರಾವು ಬಂದಿದೆ ಅಂತ ಕಾಲ್ ಮಾಡಿದ್ದಾರೆ. ಸೊ ಅದು ಭಾಳ ತಣ ಹೋಗ್ತಾ ಇಲ್ಲ, ಇಲ್ಲೇ ಇದೆ ಅಂತ ಇದ್ದಾರೆ. ಹಂಗಾಗಿ ಈಗ ನಮ್ಮದು ಆಲ್ರೆಡಿ 1 ತಾಸು ಡಿಲೇ ಆಯಿತು. ಯಾಕಂದರೆ ಅಲ್ಲಿ ಮತ್ತೆ 4 ಹಾವು ಸಿಗಲಿಲ್ಲ. ಎಲ್ಲ ಟ್ರೈ ಮಾಡಿದ್ವಿ, ಹುಡುಕಾಡಿದ್ವಿ, 4ಕ್ಕೆ 4 ಮಿಸ್ ಆದವು. ಸೊ ಇದು 5ನೇದು ಖಂಡಿತ ಸಿಗುತ್ತಂತ ಗ್ಯಾರಂಟಿ. ಮ್ಯಾಗ ಹೋಗ್ತಾಯಿದ್ವಿ. ಸೊ ಹೋಗಿ ನೋಡೋಣ. ಸೊ ಎಲ್ಲರಿಗೂ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನನಗಿನ್ನ ಹುಚ್ಚು ನಮ್ಮ ಜೂನಿಯರ್ ಹುಡುಗರಿಗೆ ಭಾಳ ಇದೆ ನೋಡಬೇಕಂತ. ಸೊ ಹೋಗ್ತಾಯಿದ್ದೀವಿ. ಯಾಕಂದರೆ ನನಗೆ ಕಾಲ್ ಬರೋಕ್ಕಿಂತ ಮುಂಚೆನೇ ನಮ್ಮ ಹುಡುಗರು ರೆಡಿ ಇರ್ತಾರೆ. ಅಣ್ಣ ಯಾವಾದರೂ ಬಂದರೆ ಹೇಳು, ಹೋಗೋಣ, ನಮಗೆ ಭಾಳ ಇಂಟ್ರೆಸ್ಟ್ ನೋಡೋಕ್ಕೆ ಅಂತಂದು. ಸೊ ಹಂಗಾಗಿ ನಾನು ಯಾರನ್ನೂ ಬಿಡೋಲ್ಲ, ಯಾರು ಬರ್ತಾರೆ ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗ್ತೀನಿ. ಸೊ ಇದು ಬಂದುಬಿಟ್ಟು ರಿಸಾರ್ಟು, ಮುಂಡ್ರಾಬಾದ್ ಡ್ಯಾಮ್ ರಿಸಾರ್ಟ್. ಇದು ಮೊನ್ನೆ ಲಾಸ್ಟ್ ವೀಕಲ್ಲಿ ಹಿಡಿದಿದ್ವಿ. ಸೊ ಇದು ಬಂದುಬಿಟ್ಟು 2ನೇ ಟೈಮಲ್ಲಿ ಹಿಡಿತಾ ಇರೋದು. ಸೊ ನೋಡಿ, ಇದೇ ಜಾಗ. ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ನಿಂತಿದ್ದಾರೆ ಕಾಯ್ಕೊಂತ. ಲೇಟಾಗಿದ್ದ ಸಲ ಬೇಜಾರಾಗಿದ್ದಾರೆ. ಸೊ ಅಲ್ಲಿ ಕುಂತಿದ್ದಾರೆ ನೋಡಿ, ಮೋಸ್ಟ್ಲಿ ಅಲ್ಲಿ ಇರ್ಬೋದು. ಹೋಗಿ ನೋಡೋಣ ಬನ್ನಿ ಯಾವ ಹಾವು ಅಂತ. ಇಲ್ಲಿ ಬಂದುಬಿಟ್ಟು ಎಲ್ಲ ಶೀಘ್ರ ಇದೆ. ಸೊ ಇದೇ ಶೀಘ್ರದಲ್ಲಿ ಇದೆ ಅಣ್ಣ, ಭಾಳ ಹೊತ್ತು ಕುಂತದ್ದು, ಹೋಗ್ತಾ ಇಲ್ಲ. ಹೊರಗೆ ಬಂದರೆ ಅದನ್ನು ಪಕ್ಷಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ. ಸೊ ಹಂಗಾಗಿ ಅದು ಹೊರಗೆ ಎಲ್ಲಿ ಹೋಗ್ತಾ ಇಲ್ಲ, ಹೋಗೋಕ್ಕೆ ಜಾಗನೂ ಇಲ್ಲ. ಯಾಕಂದರೆ ಇಲ್ಲಿ ಮ್ಯಾಗ ಕಾಂಪೌಂಡ್ ಹತ್ತಿ ಬರೋಬೇಕು ಏನಿದ್ರು. ಹಾಗಾಗಿ ಅದು ಕೆಳಗೆ ಇಲ್ಲೇ ಸಿಗಾಕೊಂಡ್ಬಿಟ್ಟೈತಿ. ಸೊ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ತೆಗೆದು ನೋಡೋಣ ಯಾವ ಹಾವು ಅಂತ. ಅವರು ಬಂದುಬಿಟ್ಟು ನಾಗರ ಬಂದಿದ್ದಾರೆ ಪಕ್ಕ. ಸೊ ಇಲ್ಲಿದೆ ನೋಡಿ, ಕಾಣ್ತಾ ಇದೆ. ಎಸ್, ಆ್ಯಬ್ಸಲ್ಯೂಟ್ಲಿ ರೈಟ್, ಇದು ನಾಗರಾವೇ. ಸೊ ಇದು ಬಂದುಬಿಟ್ಟು ಭಾಳ ದೊಡ್ಡದಿದೆ. ಸೊ ಹೊರಗೆ ತೆಗೆದು ತೋರಿಸ್ತೀನಿ ನಿಮಗೆ, ಜಸ್ಟ್ ಲೈನಲ್ಲಿ ಇರಿ ಹಂಗೆ. ಇವು ಹಾವು ಫಸ್ಟ್ ಆಫ್ ಆಲ್ ಎದಕ್ಕೆ ಬರ್ತಾವೆ ಅಂದರೆ ನೋಡಿ, ಇಲ್ಲಿ ಭಾಳ ಶಾರ್ಪ್ ಇದೆ ಹಾವು. ಸೊ ಹಂಗಾಗಿ ಆದಷ್ಟು ಹುಷಾರಿಂದ ಹ್ಯಾಂಡಲ್ ಮಾಡಬೇಕು. ಹೆಂಗೆ ಬೇಕಂಗೆ ನೆಗ್ಲಿಜೆನ್ಸಿ ಮಾಡಿದರೆ ಬೈಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ನೋಡಿ, ಹಾವು ಬಂದುಬಿಟ್ಟು ಈ ಸೈಜ್ ಇದೆ. ಆ್ಯಂಡ್ ದಪ್ಪನೂ ಭಾಳ ಇದೆ, ಆ್ಯಂಡ್ ಉದ್ದನೂ ಭಾಳ ಇದೆ. ಸೊ ಮಿನಿಮಮ್ ಇದು ಬಂದುಬಿಟ್ಟು ಒಂದು 8-9 ಇಯರ್ಸ್ 10 ಇಯರ್ಸ್ ಏಜ್ ಆಗಿದೆ ಆಲ್ರೆಡಿ. ನೋಡಿದ ಕೂಡ ಹೇಳ್ಬೋದು ಪಟ್ಟ ನಂಗೆ. ನೋಡಿ ಇಲ್ಲಿ ಎಷ್ಟು ಅಗ್ರೆಸಿವ್ ಇದೆ, ಫುಲ್ಲು ಶಾರ್ಪ್ ಇದೆ. ಎದಕ್ಕೆ ಅಗ್ರೆಸಿವ್ ಶಾರ್ಪ್ ಇದೆ ಅಂದರೆ ಇದಕ್ಕೆ ಆಲ್ರೆಡಿ ಈಗ ಪಕ್ಷಿಗಳು ಅಟ್ಯಾಕ್ ಮಾಡಿದಾವಲ್ಲ. ಸೊ ಆ ಕಾರಣಕ್ಕಾಗಿ ಇದು ಆ ಸಿಟ್ಟನ್ನು ನಮ್ಮ ಮೇಲೆ ತೋರಿಸುತ್ತೆ ಹ್ಯಾಂಡಲ್ ಮಾಡೋ ಮೇಲೆ. ಸೊ ಹಂಗಾಗಿ ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಸೊ ಈಗ ನಾನು ಕೈ ಬಿಟ್ಟು ನಿಮಗೆ ತೋರಿಸ್ತೀನಿ, ಜಸ್ಟ್ ನಿಮಗೆ ತೋರಿಸೋ ಸಲುವಾಗಿ ಇದು ಮಾಡ್ತಾ ಇರೋದು. ನೋಡಿ, 1 ನಿಮಿಷ ಅಷ್ಟೇ. ಜಾಸ್ತಿ ಕಾಡಾಡಿಸೋದು ಬೇಡ, ಯಾಕಂದರೆ ಒಳ್ಳೆಯದಲ್ಲ ಅದು. ಹಾವು ತುಂಬ ದೊಡ್ಡ ಸೈಜ್ ಇರೋದಕ್ಕೆ ನಮ್ಮ ಜೂನಿಯರ್ ಬಾಯ್ಸ್ನೂ ಭಾಳ ಖುಷಿಪಟ್ಟಿದ್ದಾರೆ. ಹಾಗಾಗಿ ತೊಗೊಂಡು ಹೋಗ್ಬಿಡೋಣ ಈಗ. ಸುಮ್ಮನೆ ಕುಂದ್ರೆ ಹಂಗೆ ನೋಡ್ತಿರ್ತೈತಿ. ನಾನು ಸ್ವಲ್ಪ ಮೂವ್ಮೆಂಟ್ ಮಾಡ್ರೆ ನೆಲ ಕುಡಿತೈತಿ. ನೆಲ ಕುಡಿತೈತಾ? ಚೆಕ್ ಮಾಡ್ತೆ ನೋಡು. ನೋಡಿ ತಗೊಂಡು ಜಲ್ದಿ ಹೋಗಿ. ನೆಲ ಕುಡಿಸಲ್ಲ, ಸೌಂಡ್ ಕೇಳುತ್ತೆ. ತಡಿ ಮೂವ್ಮೆಂಟ್ ಮಾಡಿದ್ರೆ ನಾಗರಾವು ಬಂದುಬಿಟ್ಟು ಒಂದು ಸತಿ ಒಂದು ಮನುಷ್ಯ ಮ್ಯಾಗೆ ಅಗ್ರೆಸಿವ್ ಆಗಿ ಸಿಟ್ಟಾಗಿ ಫೋಕಸ್ ಮಾಡಿ ನಿಂತಿತ್ತಂದರೆ ಈ ಟೈಪ್ ಸ್ಟ್ಯಾಂಡ್ ಆಗಿ, ಸೊ ಜಲ್ದಿ ಅದು ಕೆಳಗೆ ಇಳಿಯಂಗಿಲ್ಲ. ಹಾಫ್ ಆನ್ ಅವರ್ ಆಗಲಿ 1 ಅವರ್ ಆಗಲಿ. ಸೊ ಅದಕ್ಕೆ ನಮ್ಗಿನ್ನ ತುಂಬ ಹೆದರಿಕೆ ಅದಕ್ಕಿರುತ್ತೆ. ಸೊ ಎಲ್ಲಿ ಇವರು ಇದು ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮಗೆ ಫೋಕಸ್ ಮಾಡುತ್ತೆ. ಸ್ವಲ್ಪ ನಾವು ಬಾಡಿ ಮೂವ್ಮೆಂಟ್ ಮಾಡಿದ್ರೆ ಈ ಟೈಪ್ ಬೈಟ್ ಮಾಡುತ್ತೆ ನೋಡಿ ಇಲ್ಲಿ. ಸೊ ಯಾರು ಆಚೆ ಈಚೆ ಓಡಾಡ್ತಾರೆ, ಮೂವ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಅದು ಫೋಕಸ್ ಮಾಡಿ ಅವ್ರಿಗೆ ನೋಡ್ತಾ ಇರುತ್ತೆ. 360 ಡಿಗ್ರಿ ಒಳ್ತೈತಿ. ಜಾಸ್ತಿ ಕಾಡಾಡ್ಸೋದು ಬೇಡ, ಹೋಗೋಣ. ಟೈಮ್ ವೇಸ್ಟ್ ಆದರೆ ನಿಮಗೂ ಬೇಜಾರಾಗುತ್ತೆ. ಸೊ ಹಂಗಾಗಿ ಈಗ ಸೇಫಾಗಿ ರೆಸ್ಕ್ಯೂ ಮಾಡಿದ್ದೀನಿ. ಚೀಲದಲ್ಲಿ ಡಬ್ಬಿ ಯಾವ ತಂದಿಲ್ಲ. ಸೊ ಹೋಗೋಣ ಈಗ. ಸೊ ಅಂತೂ ಇಂತೂ ಈಗ ರೆಸ್ಕ್ಯೂ ಮಾಡ್ಕೊಂಡಿದ್ವಿ. ರೆಸ್ಕ್ಯೂ ಮಾಡಿ ಹೋಗ್ತಾ ಇದ್ದೀವಿ. ಚೀಲದಲ್ಲಿದೆ. ಸೊ ನೋಡಿ, ಇಲ್ಲಿ ಎಲ್ಲರೂ ಭಾಳ ಜನ ಚೆಕ್ ಮಾಡ್ತಿದ್ದಾರೆ. ಏನಾತ್ಲೆ? ಸೊ ನೋಡಿ, ಪ್ಲೇಸ್ ಬಂದುಬಿಟ್ಟು ಈ ಟೈಪು
ಈ ಜಾಗದಲ್ಲಿ ಸ್ವಲ್ಪ ಹುಷಾರಿರ್ಬೇಕು ನೋಡಿ. ಈ ಟೈಪ್ ಪೈಪು ಅವು ಇವು ಇಟ್ಟಿರ್ತಾರೆ ಸ್ಟೋರ್ ಮಾಡಿ ಕಟ್ಟಿಗೆ. ಇಂಥದ್ರಲ್ಲಿ ಮತ್ತು ಹಾವು ಬರೋದು ಕಾಮನ್ನು. ಈ ಪೈಪ್ ಆಗಲಿ ಈ ಗಾಗ್ಲಾಗಲಿ ನೋಡಿರಿ ಏನು ಸೇಫ್ಟಿ ಇರಲಾರ್ದ ಕೈ ಹಾಕಿ ಎಳಿತಿದ್ದಾರೆ. ಸೊ ಹಂಗಾಗಿ ಹುಷಾರಿರ್ಬೇಕು. ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ, ಶೂಸು ಇಲ್ಲ ಏನಾದ್ರು ಗ್ಲೌಸ್ ಹಾಕೊಂಡು ತೆಗಿಬೇಕು. ಹಂಗೆ ಡೈರೆಕ್ಟ್ ನೋಡಿ ಇಲ್ಲಿ ಹೆಣ್ಮಕ್ಳು ಕೈ ಹಾಕಿ ತೆಗಿತಿದ್ದಾರೆ ನೋಡಿ. ಹೋಗಿ ಹಿಂಗೆ ಕೈ ಹಾಕಿ ತೆಗಿತಾರೆ. ಭಾಳ ಹುಷಾರಿರ್ಬೇಕು, ಯಾಕಂದರೆ ಈ ಕೋಲ್ಡ್ ಕ್ಲೈಮೇಟಿಗೆ ಬಂದು ನೋಡಿ ಈ ಟೈಪ್ ತೆಗೀರಿ. ಈಗ ನಾವು ರೆಸ್ಕ್ಯೂ ಮಾಡ್ಕೊಳಕ ಆಲ್ರೆಡಿ 5 ಕಿಲೋಮೀಟರ್ಸ್ ದೂರ ಹೋಗಿದ್ವಿ. ಈಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ ಆ್ಯಂಡ್ ಈಗ ರಿಲೀಸ್ ಮಾಡೋಕೆ ಮತ್ತೆ ಗುಡ್ಡದ ಮ್ಯಾಗ ಬಂದಿದ್ವಿ. ಸೊ ಇದನ್ನು ಈಗ 5 ಕಿಲೋಮೀಟ್ರ್ ದಾಟ್ಕೊಂಡು ಬಂದಿದ್ವಿ, ಟೋಟಲ್ 10 ಕಿಲೋಮೀಟರ್ಸು. ಸೊ ಇಲ್ಲಿ ನೋಡಿ ಎದುರಿಗೆ ಕಾಣ್ತಿರೋ ಗುಡ್ಡ ಇದೆಯಲ್ಲ, ಈ ಗುಡ್ಡದ ಮ್ಯಾಗ ಹೋಗ್ಬೇಕು ಈಗ ನಾವು. ಸೊ ಊಟರು ಸ್ವಲ್ಪ ಟಯರ್ಡ್ ಆಗಿದ್ದಾರೆ, ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗೋಣ. ಇನ್ನೊಂದು ಮಾಹಿತಿ ನಿಮಗೆಲ್ಲರಿಗೂ ತಿಳ್ಸೋಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಸ್ನೇಕ್ ರೆಸ್ಕ್ಯೂಸರ್ ಯಾರು ನಮ್ಮ ಥರ ಮಾಡಲ್ಲ, ಯಾಕಂದರೆ ಅವರು ಜಸ್ಟ್ ಇಲ್ಲೇ ಹಿಡಿದು ಒಂದು 2-3 ಕಿಲೋಮೀಟರ್ಸ್ ದೂರ ಬಿಟ್ಟು ಹೋಗ್ಬಿಡ್ತಾರೆ. ಸೊ ನಮ್ಮಂಗೆ ಯಾರು ಇಷ್ಟು ರಿಸ್ಕ್ ಮಾಡಿ ಒಂದು 5 ಕಿಲೋಮೀಟ್ರು ಊರವರೆಗೆ ಬಂದು ಮತ್ತು ಗುಡ್ಡ 5 ಕಿಲೋಮೀಟ್ರ್ ಮ್ಯಾಗ ಹತ್ತಬೇಕು ನಾವು. ಸೊ ಹಂಗಾಗಿ ನಮ್ಮಂಗೆ ಯಾರು ಇಡಲ್ಲ. ಗುಡ್ಡದ ಮ್ಯಾಗ ಹೋಗೋದು ಅಷ್ಟು ಸುಲಭಲ್ಲ. ನೋಡಿ ಇಲ್ಲಿ ಈ ಟೈಪೆಲ್ಲ ರಿಸ್ಕ್ ಇರುತ್ತೆ. ನಾವು ಯಾವ ಒಂದು ಗಿಡ ಕೊಂಬನೂ ಮುರಿಯೋಂಗಿಲ್ಲ, ಅಷ್ಟು ಸೇಫಿಂದ ಅಷ್ಟು ನೀಟಾಗಿ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಗಿಡಗಳನ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನೋಡಿ ಇಲ್ಲಿ ಇಷ್ಟು ರಿಸ್ಕ್ ಇರ್ತೈತಿ, ಮುಳ್ಳುಗಳೆಲ್ಲ ಚುಚ್ಕೊಂಡು ಗುಡ್ಡದ ಮ್ಯಾಗ ಹೋಗಬೇಕು. ಸೊ ಮತ್ತೆ ಅಲ್ಲಿ ಹೋಗಿ ಸೇಫ್ ಜಾಗ ಹುಡುಕಿ ಮತ್ತು ಊರು ಹೊರಗೆ ಬರಬಾರ್ದು ಅಂಥ ಜಾಗ ಹುಡುಕಿ ಅಲ್ಲಿ ಬಿಟ್ಟು ಬರ್ತೀವಿ. ನೋಡಿ ಇಲ್ಲಿ ನಮ್ಮ ಹುಡುಗರು ಕಷ್ಟಪಡ್ತಿದ್ದಾರೆ ಹೋಗೋಕ್ಕೆ. ಹಾಗಾಗಿ ನಿಮಗೆ ಮತ್ತೆ ಗುಡ್ಡದ ಮ್ಯಾಗ ಹೋಗಿ ಏನಂತ ತೋರಿಸ್ತೀನಿ, ಪ್ಲೇಸ್ ತೋರಿಸ್ತೀನಿ. ಇಲ್ಲಿ ನೋಡಿ ಇಲ್ಲಿ ಪ್ಲೇಸ್ ನೋಡಿ, ಪ್ಲೇಸ್ ಬಂದುಬಿಟ್ಟು ಇಲ್ಲಿ ಚಲೋ ಇದೆ. ಸೊ ಇಲ್ಲಿ ಈಗ ನಾವು ಆಲ್ರೆಡಿ ಗುಡ್ಡದ ಮ್ಯಾಗ ಬಂದಿದ್ದೀವಿ. ಇವತ್ತು ಭಾಳ ಜನ ಹುಡುಗರು ಬಂದಿದ್ದಾರೆ. ಸೊ ನೋಡಿ ನಮ್ಮ ಟೀಮ್ ಇದು ಜೂನಿಯರ್ ಟ್ರೈನಿಂಗ್ ಟೀಮ್ ಅಂತ. ಈಗ ಆಲ್ರೆಡಿ ನಾವು ಗುಡ್ಡದ ಮ್ಯಾಗ ಬಂದಿದ್ದೀವಿ. ಇನ್ನೂ ಜಸ್ಟ್ ಒಂದು 2 ಕಿಲೋಮೀಟ್ರ್ ಮ್ಯಾಗ ಹೋದರೆ ಟೋಟಲ್ 15 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಆಗುತ್ತೆ. 5 ಕಿಲೋಮೀಟ್ರ್ ಹೋಗಿ ಹಿಡ್ಕೊಂಬರೋಕೆ, ಅವನ 5 ಕಿಲೋಮೀಟ್ರ್ ತಂದು ಬಿಡೋಕೆ ಆ್ಯಂಡ್ ಮತ್ತು 5 ಕಿಲೋಮೀಟ್ರ್ ಗುಡ್ಡದ ಮ್ಯಾಗ ಏರೋಕೆ. ಸೊ ಅಷ್ಟು ಸುಲಭದ ಮಾತಲ್ಲ. ನೀವು ಅನ್ಕೋಬೋದು ಏನು ಬಿಡೋರು ಜಸ್ಟ್ ವೀಡಿಯೋ ಹಾಕ್ತಾರಂತ. ಸೊ ಭಾಳ ಕಷ್ಟ ಇರುತ್ತೆ. ಎಲ್ಲ ಗಿಡ ಮರಗಳು ಆ್ಯಂಡ್ ಸೇಫ್ಟಿ ಶೂಸ್ ಏನಿರೋಂಗಿಲ್ಲ, ಮತ್ತು ಎಲ್ಲ ಮುಳ್ಳು ಹುಳ ಉಪ್ಪಡಿ ಎಲ್ಲ ದಾಟಿ ಆಚೆ ಹೋಗ್ಬೇಕು ನಾವು. ಸೊ ನೋಡಿ ಎಲ್ಲಿ ಹೋದ್ರೂ ಮುಳ್ಳಿನ ಗಿಡ ಇರ್ತವೆ, ಫುಲ್ ಹಸಿರು ಇರುತ್ತೆ. ಹಾಗಾಗಿ ಈಗ ಪೂರ್ತಿ ಮ್ಯಾಗ ಹೋಗ್ಬೇಕು. ಈಗ ಅರ್ಧ ಏರಿದ್ದೀವಿ ಮ್ಯಾಗ. ಸೊ ಇನ್ನೂ ಸ್ವಲ್ಪ. ನಿಮಗೆ ಬೇಜಾರಾಗಲ್ಲ ಅಂದರೆ ತೋರಿಸ್ತಾ ಇರ್ತೀನಿ ನಾನು ಹಂಗೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಾವು ಗುಡ್ಡದ ಮೇಲೆ ಹೋದರೆ ಮತ್ತು ನಾವು ಯಾವ ದಾರಿಯಿಂದ ಬಂದೀವಿ ಅಂತಲೂ ಗೊತ್ತಾಗಂಗಿಲ್ಲ ಇಲ್ಲಿ. ಸೊ ಆ ಟೈಪ್ ಕನ್ಫ್ಯೂಸ್ ಇರುತ್ತೆ. ನೋಡಿ ಇಲ್ಲಿ ಪ್ಲೇಸ್ ಈ ಟೈಪ್ ಇರ್ತವೆ. ಸೊ ಬಂದಿದ್ದು ಯಾವುದೋ ದಾರಿ ಇರುತ್ತೆ, ಮತ್ತು ಹೋಗೋ ಮುಂದೆ ಯಾವುದೋ ದಾರಿ ಹಿಡ್ಕೊಂಡು ಹುಡುಕಿ ಹೋಗ್ಬೇಕು. ಅಷ್ಟು ಕನ್ಫ್ಯೂಸ್ ಇರುತ್ತೆ ಮ್ಯಾಗ ಗುಡ್ಡದ ಮ್ಯಾಗ. ನೋಡಿ ಇಲ್ಲೆಲ್ಲ ಮುಳ್ಳಿನ ಗಿಡ ಪೂರ್ತಿ ಹಸಿರು. ಹಾಗಾಗಿ ಸ್ವಲ್ಪ ಹೋಗೋದು ಹುಷಾರಿಂದ ಹೋಗ್ತಿರ್ಬೇಕು ನೋಡ್ಕೊಂತ. ಆ್ಯಂಡ್ ಇಷ್ಟು ರಿಸ್ಕ್ ಇರುತ್ತೆ. ನೋಡಿ ಇಲ್ಲಿ ಎಲ್ಲ ಗಿಡಗಳು ತೂರಿ ಹೋಗ್ಬೇಕು, ಒಳಗೆ ಹೋಗ್ಬೇಕು, ಮುಳ್ಳಿನ ಗಿಡ ಸರಿಸಿ ಹೋಗ್ಬೇಕು. ಎಲ್ಲೆಲ್ಲೋ ಕೈಯೆಲ್ಲ ಕೆರ್ಕೊಂಡು ಮನೆಗೆ ಹೋಗೋಷ್ಟಿಗೆ ಉರಿತಿರ್ತಾವೆ. ಅಷ್ಟು ರಿಸ್ಕು. ಗುಡ್ಡದ ಮ್ಯಾಗ ಬಂದು ಬಿಡಬೇಕು. ಊರು ಆಚೆ ಒಳಗೆ ಬರಬಾರ್ದು ಅಂತ ನಾವು ಇಷ್ಟು ರಿಸ್ಕ್ ಮಾಡೋದು. ರೈತರಿಗೆ ತೊಂದರೆ ಆಗಬಾರ್ದು ಗದ್ದೆಯವ್ರಿಗೆ ಅಂತ ನಾವು ಇಷ್ಟು ರಿಸ್ಕ್ ಮಾಡೋದು. ಸೊ ನೋಡಿ ಇಲ್ಲಿ ಒಬ್ಬೊಬ್ಬರು ಬಗ್ಗೆ ಹೋಗಿ ಪೂರ್ತಿ ಟಾಪ್ ಗುಡ್ಡದ ಮ್ಯಾಗ ಹೋಗ್ಬೇಕೀಗ. ಏನೂ ಮಾಡಲಿಕ್ಕೆ ಬರಲ್ಲ. ನೋಡಿ ಪ್ಲೇಸ್ ಫುಲ್ಲು ಬ್ಯೂಟಿಫುಲ್ ಇದೆ, ಪೂರ್ತಿ ಹಚ್ಚ ಹಸಿರು. ಎಲ್ಲರೂ ನೋಡ್ರಿ ನೀವು. ಸೊ ಇದು ಬೆಟರ್ ಪ್ಲೇಸು. ಈಗ ಗುಡ್ಡದ ಮ್ಯಾಗ ಬಂದಿದ್ದೀವಿ. ಇದು ಬಂದುಬಿಟ್ಟು ಸ್ಪಾಟು, ರಿಲೀಸ್ ಮಾಡೋ ಸ್ಪಾಟು. ಸೊ ಹುಡ್ರೆಲ್ಲ ರೆಡಿ ಇದ್ದಾರೆ. ಅವನ ನೋಡಿ ಆಲ್ರೆಡಿ ಖುಷಿ ಪಟ್ಟಿದ್ದಾರೆ ಅಲ್ಲಿ. ಈಗ ಅದಕ್ಕೆ ಸ್ವಲ್ಪ ವಾಟ್ರ್ ಕುಡಿಸಿ ಅವನ ರಿಲೀಸ್ ಮಾಡಿಬಿಡೋಣ. ಜಾಸ್ತಿ ಹೊತ್ತು ಕಾಡಿಸೋದು ಬೇಡ. ಜಸ್ಟ್ ಈಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದು. ಸೊ ಇದು ಸೇಫ್ಟಿಯಲ್ಲಿ ಇರ್ತೈತೆ ಅಂತ ಇದರಲ್ಲಿ ಹೊಸದಾಗಿ ತಯಾರು ಮಾಡಿದ್ದು. ಸೊ ನೋಡಿ ಇಲ್ಲೆಲ್ಲ ಹೋಲ್ಸ್ನೂ ಹಾಕಿದ್ದೀವಿ, ಅವಾಗ ಉಸಿರಲ್ಲಿ ಅಂತ. ಮತ್ತು ಯಾರಿಗೂ ಇಟ್ಕೊಂಡು ಹೋಗೋ ಮುಂದೆ ಹೊರಗೆ ಬರಬಾರ್ದು ಅಂತ ಈ ಟೈಪ್ ಮಾಡಿದ್ದು ಸಿಸ್ಟಮ್ ಇದು. ಹೌದಾ, ಸ್ವಲ್ಪ ಫೇಸ್ ಹಿಂದಿರಲ್ಲ.
ಈಗ ನಿಮ್ಗೆ ಆಗಿನ ಸೌಂಡ್ ಕೇಳಿಸ್ತೀನಿ, ಒಂದು ಸತಿ ಚೆಕ್ ಮಾಡಿ ಹೇಗಿರುತ್ತೆ ಅಂತ. ಫುಲ್ಲು ಸೌಂಡ್ ಇರುತ್ತೆ. ಈಗ ಆಲ್ರೆಡಿ ಹಾವು ಭಾಳ ಟೈರ್ಡ್ ಆಗಿದೆ. ಸೊ ಹಂಗಾಗಿ ಇದಕ್ಕೆ ಫಸ್ಟ್ ಆದಷ್ಟು ಎಷ್ಟು ಬೇಗ ನೀರು ಕುಡಿಸ್ತೀವಿ ಅಷ್ಟು ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನಂದರೆ ಭಾಳ ನೆಗ್ಲೆಕ್ಟ್ ಅನ್ಕೋಬೇಡ್ರಿ ನಾಗರವನ್ನ. ನೋಡಿ ಇಲ್ಲಿ ವಿತಿನ್ ಸೆಕೆಂಡ್ಗೆ ಬೈಟ್ ಮಾಡೋ ಚಾನ್ಸಸ್ ಇರುತ್ತೆ, ಅಷ್ಟು ಶಾರ್ಪ್ ಇರ್ತವೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಫಸ್ಟ್ ಇದಕ್ಕೆ ಸ್ವಲ್ಪ ನೀರು ಕುಡಿಸಿದರೆ ಅದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಅದಕ್ಕೆ ಸ್ಟ್ಯಾಮಿನಾ. ಟಯರ್ಡ್ ಆಗಿಬಿಟ್ಟಿದೆ ಅದು ಆಲ್ರೆಡಿ, ಹಾಗಾಗಿ. ಸೊ ನೋಡಿ ಊಟರೆಲ್ಲ ಎಷ್ಟು ಚೆಂದ ಖುಷಿ ಪಡ್ತಾ ಇದ್ದಾರೆ ಒಳ್ಳೆ ಕೆಲಸಕ್ಕೆ. ಈಗ ಎಲ್ಲ ಸ್ಕೂಲು ಕಾಲೇಜೆಲ್ಲ ಹಾಲಿಡೇ ಇದ್ದಾವೆ. ಸೊ ಊಟರು ನಮ್ಮ ಜೋಡಿ ಎಂಜಾಯ್ ಮಾಡ್ತಾಯಿದ್ದಾರೆ ಭಾಳ ಸಂತೋಷದಿಂದ. ಅಣ್ಣ ಎಲ್ಲದರಿಂದ ನಮ್ಮ ಕರೆಯೋಣ, ನಾವು ಬರ್ತೀವಿ ಅಂತ ಒಳ್ಳೆ ಕೆಲಸಕ್ಕಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಈಗ ಎಲ್ಲಿ ನೋಡಿದ್ರೆ ಹುಡುಗರು ನೋಡಿದ್ರಲ್ಲ ಪಬ್ಜಿ ಆಡೋಕ್ಕಂತ ಕುಂತಿರ್ತಾರೆ. ಸೊ ಇಂಥ ಒಳ್ಳೆ ಕೆಲಸಕ್ಕೆ ಯಾರೂ ಜಾಸ್ತಿ ಬರೋಲ್ಲ ಹುಡುಗರು. ಅವ್ರಿಗಿಂತ ಚಾನ್ಸ್ಗಳು ಪದೇ ಪದೇ ನೋಡೋಕ್ಕೆ ಸಿಗೋಲ್ಲ. ಸೊ ಹಂಗಾಗಿ ಅವ್ರಿಗೆ ಎಂಜಾಯ್ ಮಾಡಿಸ್ತಾ ಇರ್ತೀನಿ ನಾನು ಈ ಮಂತ್ ಪೂರ್ತಿ. ಕಾಲೇಜು ಸ್ಕೂಲ್ ಸ್ಟಾರ್ಟ್ ಆಗೋ ಮಟ್ಟ. ಆಮೇಲೆ ಸ್ಟಾರ್ಟ್ ಆತಂದರೆ ಅವರು ಬರೋಂಗಿಲ್ಲ ಮತ್ತೆ. ಸೊ ಈಗ ನೋಡಿ ಹಾವು ಈಗ ಸ್ಟ್ಯಾಂಡ್ ಆಗಿದೆ. ಸೊ ಟೈರ್ಡ್ ಆಗಿತ್ತು, ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ನೀರು ಕುಡಿಸಿದ ಮೇಲೆ. ನನಗೆ ಯಾವಾದರೂ ಸ್ನೇಕ್ ಸಿಗಲಿ ಫಸ್ಟು ನಾನು ಅದಕ್ಕೆ ವಾಟ್ರ್ ಕುಡಿಸಿ ಸ್ವಲ್ಪ ಸ್ಟ್ರೆಂತ್ ಬಂದ ಮೇಲೆ ಅಬ್ಸರ್ವ್ ಮಾಡಿ ಬಿಡ್ತೀನಿ. ಯಾವಾಗಲೂ ಹಂಗೆ ಬಿಡೋಂಗಿಲ್ಲ. ಸೊ ಜಾಸ್ತಿ ಕಾಡಾಡ್ಸೋದು ಬೇಡ, ಬಿಟ್ಬಿಡೋಣ. ಸೊ ಬಾಯ್. ಒಂದು ಒಳ್ಳೆ ಜಾಗಕ್ಕೆ ಬಿಟ್ಟಿದ್ದೀವಿ, ಆರಾಮ್ ಬದುಕುತ್ತೆ ಇದು. ಊರು ಆಚೆ ಅಂತೂ ಬರೋಂಗಿಲ್ಲ, ಯಾಕಂದ್ರೆ ಅಷ್ಟು ಹಚ್ಚ ಹಸಿರು ನೀರು, ಹುಳ ಉಪ್ಪಳಿ, ಇದಕ್ಕೆ ಫೀಡಿಂಗಿಗೆ ಕೊಪ್ಪೆ ಅವೆಲ್ಲ ಸಿಗುತ್ತವೆ ಇಲ್ಲಿ ಆರಾಮು. ಸೊ ಹಂಗಾಗಿ ಹಾವು. ಸೊ ಈಗ ಜಸ್ಟ್ ನೋಡಿದ್ರಲ್ಲ, ಕಷ್ಟಪಟ್ಟು ಹಂಗಿಂತ ಮಾಡಿ ಇಟ್ಕೊಂಬಂದು ಮತ್ತು ಒಂದು 6 ಕಿಲೋಮೀಟ್ರ್ ದೂರ ಗುಡ್ಡದ ಒಳಗೆ ನಡ್ಕೊಂಬಂದು ಈಗ ರಿಲೀಸ್ ಮಾಡಿದ್ದೀವಿ. ಜಾಸ್ತಿ ಕಟ್ಸೋದು ಬೇಡ ಅಂತ. ನಾಗರಾವ್ ನೋಡಿದ್ದೀವಿ 10 ವರ್ಷದ್ದು. ಸೊ ಈಗ ರಿಲೀಸ್ ಮಾಡಿ ಹೋಗ್ತಾ ಇದ್ವಿ. ಸೊ ಹಂಗಾಗಿ ನಿಮ್ಗೆ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.